ಏನಂತಂದರೆ ಈಗ ಏನು ಸಿಕ್ಕಾಬಟ್ಟೆ ಬಿಸಿಲೈತೆ, ಈ ಬಿಸಿಲಿಗೂ ಕೂಡ ನಿಮ್ಮ ಮನೆಯಲ್ಲಿರುವಂಥ ಫ್ಯಾನಲ್ಲಿ ಎ ಸಿ ಥರ ಒಂದು ತಂಪಾದ ಗಾಳಿ ಯಾವ ರೀತಿ ಬರುತ್ತೆ, ಯಾವ ರೀತಿ ಬರೆಸ್ಬೋದು ಅದನ್ನು ನೀವೇ ಕೂಡ ಮಾಡ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅದು ಇದು ಏನೂ ಮಾಡೋಂಗಿಲ್ಲ. ಬರೋಬ್ಬರಿ ಈ ವರ್ಷದ ತಾಪಮಾನ ಗರಿಷ್ಠ 23 ಆದರೆ ಕನಿಷ್ಠ 38 ಡಿಗ್ರಿ ಸೆಲ್ಸಿಯಸ್ ಗಂಟ ಹೋಯ್ತೆ. ಬೆಂಗಳೂರು, ಮೈಸೂರು ಈ ಕಡೆ ಎಲ್ಲ ಓಕೆ, ಉತ್ತರ ಕರ್ನಾಟಕದಲ್ಲಿ ಇದ್ರ ಸಿಕ್ಕಾಬಟ್ಟೆ ಬೇಸಿಗೆ ಹವಾ ಜಾಸ್ತಿ ಇದೆ. ಇದು ಹೆಂಗಪ್ಪ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂಥ ಫ್ರಿಜ್ಗೆ ಐಸ್ ಗೆಡ್ಡೆ ಮಾಡ್ಕೊಳ್ಳಿ. ಫಸ್ಟು ಒಂದು ಐಸ್ ಗೆಡ್ಡೆಯನ್ನು ಮಾಡಿಕೊಂಡು ಅದು ಕರಗುವ ರೀತಿ ಈ ರೀತಿ ಒಂದು ದೊಡ್ಡ ಬಾಣಲಿಗೆ ಆ ನೀರನ್ನು ಹಾಕ್ಕೊಂಡು ಆ ಐಸು ಚೆನ್ನಾಗಿ ಕರಗಬೇಕು. ಆ ಕರಗಿ ಅದು ಐಸ್ ಕರಗಿದ ತಕ್ಷಣ ತುಂಬ ಕೋಲ್ಡ್ ಆಗಿರುತ್ತೆ. ಈ ಥರ ಕೋಲ್ಡ್ ಆಗಿರುತ್ತಲ್ಲ, ಸೊ ಇದಕ್ಕೆ ನೀವೇನು ಮಾಡಬೇಕು, ಬೇಕಾದಂತಹ ಒಂದು ಪದಾರ್ಥ ಹೇಳ್ತೀನಿ ಕೇಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ತುಂಬ ದಪ್ಪ ಇರುವಂತಹ ಟವಲ್ ಇರುತ್ತಲ್ಲ, ಅಂದರೆ ತುಂಬ ಅಗಲವಾಗಿ ತುಂಬ ದಪ್ಪವಾಗಿ ಥಿಕ್ನೆಸ್ ಇರುವಂತಹ ಟವಲನ್ನು ಈ ಥರ ಇರುತ್ತೆ ನೋಡಿ, ಈ ಥರ ಟವಲನ್ನು ಕಂಪ್ಲೀಟಾಗಿ ಅದನ್ನು ತಗೊಂಡು ಈ ರೀತಿ ಮುಚ್ಚಬೇಕು. ಅಂದರೆ ಆ ನೀರೊಳಗಡೆ ಪೂರ್ತಿ ಆ ಕೋಲ್ಡ್ ಏನೈತೆ ಅಷ್ಟು ಚಳಿ ಕೋಲ್ಡನ್ನು ಇದು ಇಟ್ಕೋಬೇಕು. ಇದು ಇಟ್ಕೊಳ್ಳೋರತ್ತೆ ಎಲ್ಲ ಥರ ಎಲ್ಲ ಒಂದು ಇಂಚು ಬಿಡದಿರೋ ಥರ ಎಲ್ಲನೂ ಒದ್ದೆ ಮಾಡಿ ಏನು ಕೋಲ್ಡ್ ಇರುತ್ತಲ್ಲ, ಕೋಲ್ಡ್ ವಾಟರು, ಆ ಫ್ರಿಜ್ಜಿಂದ ತೆಗೆದಂತಹ ಕೋಲ್ಡ್ ವಾಟರ್ನ ಪೂರ್ತಿ ಈ ರೀತಿ ಟವಲ್ಲು ಒದ್ದೆ ಆಗೋ ರೀತಿ ಮಾಡಬೇಕು. ಇದನ್ನು ಮಾಡಬೇಕಾದ್ರೆ ಈ ಒಂದು ನಿಯಮವನ್ನು ನೆನಪಿಟ್ಕೋಬೇಕು. ಏನಂತ ಹೇಳಿದ್ರೆ, ಮನೆಯಲ್ಲಿರುವಂತಹ ಹೊರಗಡೆಯಿಂದ ಬರುವಂತಹ ಕಾವು ಬರುವಂತಹ ಈಗ ಡೋರ್ ಆಗ್ಬೋದು, ವಿಂಡೋಸ್ಗಳಾಗ್ಬೋದು, ಅಥವಾ ಇನ್ನೊಂದು ಯಾವುದು ಎಕ್ಸಿಟ್ಟು ಹಾಕ್ಸಿರ್ತಿರಲ್ಲ, ಸೊ ಈ ಎಲ್ಲ ರೀತಿಯ ಡೋರ್ಗಳನ್ನು ಮುಚ್ಚಬೇಕಾಗತ್ತೆ. ಮತ್ತು ಈ ಥರ ಪೂರ್ತಿ ಕಂಪ್ಲೀಟಾಗಿ ನೀವು ಹಾಕಿರುವಂತಹ ಟವಲ್ಲು ಒದ್ದೆ ಆಗಿದೆಯಾ ಅಷ್ಟಕ್ಕೆ ತಡೆಯುವಂತಹ ನೀರನ್ನು ನೀವು ಮೊದಲೇ ಪ್ರಿಪೇರ್ ಮಾಡಿ ಇಟ್ಕೋಬೇಕು. ಕೋಲ್ಡ್ ವಾಟ್ರ್ ನೀವು ಅಷ್ಟನ್ನು ಇಟ್ಕೊಂಡ್ರೆ ಮಾತ್ರ ಹೆವಿ ಸಿಕ್ಕಾಬಟ್ಟೆ ಕೋಲ್ಡ್ ಹೊಡಿತಿದೆ. ಆಮೇಲೆ ಬೇಕಾದ್ರೆ ನಾವು ಇನ್ನೂ ಮಾಡ್ಬೋದು, ಅದೇ ಕೋಲ್ಡ್ ವಾಟರ್ನ ಸಪ್ರೇಟಾಗಿ ಎತ್ತಿಟ್ಕೊಂಡು ನೀವು ನಾನು ಹೇಳುವಂತಹ ಟ್ರಿಕ್ಸ್ ಯೂಸ್ ಮಾಡ್ತಿರಲ್ಲ ಆ ಟೈಮಲ್ಲಿ ಕೂಡ ಅದು ಡ್ರೈ ಆಗಿಬಿಡುತ್ತೆ ಅಂತ ಹೇಳಿದ್ರೆ ಆ ನೀರನ್ನು ಸಪ್ರೇಟಾಗಿ ಎತ್ತಿಟ್ಕೊಂಡು ಈ ಟವಲ್ ಮೇಲೆ ಬೇಕಾದ್ರೆ ಡ್ರಾಪ್ ಮಾಡ್ಬೋದು. ಅಂದರೆ ಒಂದು ಚೊಂಬಷ್ಟು ನೀವು ಹೊಡಿಕೊಂಡು ಈ ಟವಲ್ ಮೇಲೆ ಹಾಕಿದ್ರೆ ಅದು ಇನ್ನೂ ಕೂಡ ಹಾಗೆ ಕೋಲ್ಡ್ ಜಾಸ್ತಿ ಆಗುತ್ತೆ. ಈಗ ನಿಮ್ಮ ಮನೆಯಲ್ಲಿರುವಂಥ ಈಗ ನೋಡ್ತಾ ಇರಲ್ಲ, ಈ ಥರ ವಿಂಡೋಸ್ಗಳಾಗ್ಬೋದು, ಮೇನ್ ಡೋರ್ಗಳಾಗ್ಬೋದು, ಹೊರಗಡೆಯಿಂದ ಗಾಳಿ ಬರುವಂಥ ಒಂದು 10 ನಿಮಿಷ 15 ನಿಮಿಷ ಅದನ್ನು ತೆಗೆದ್ರೆ ಈ ಒಂದು ಟ್ರಿಕ್ಸು ಪಕ್ಕಾ ವರ್ಕೌಟ್ ಆಗುತ್ತೆ. ಎ ಸಿ ಥರನೇ ಗಾಳಿ ಇಡೀ ವಾತಾವರಣ ತಂಪಾಗಿರುತ್ತೆ. ಅದು ಒಂದಷ್ಟು ನಿಮಗೆ ಗಂಟೆಗಳ ಕಾಲ ಒಂದು ಹಾಟ್ ಏರನ್ನು ಅವಾಯ್ಡ್ ಮಾಡುತ್ತೆ. ಈ ಥರ ಎಲ್ಲ ಕ್ಲೋಸ್ ಮಾಡ್ಕೊಂಡ್ಮೇಲೆ ಈಗ ನಾನು ಹೇಳ್ತೀನಿ ಈ ಕೆಲಸ ಮಾಡಬೇಕು. ಏನಂತ ಹೇಳಿದ್ರೆ, ನಿಮ್ಮ ಫ್ಯಾನ್ ಏನಿರುತ್ತಲ್ಲ ಮೇಲ್ಗಡೆ ಫ್ಯಾನು, ಅದರ ನೇರವಾಗಿ ಕೆಳಗಡೆಗೆ ಒಂದು ಈ ಥರ ಚೇರನ್ನು ಇಟ್ಟು ಆ ಚೇರಿನ ಮೇಲ್ಭಾಗಕ್ಕೆ ಈ ಏನು ನೀವು ಒದ್ದೆ ಮಾಡಿ ಇಟ್ಕೊಂಡಿರುವಂತಹ ಟವಲ್ ಏನಿದೆಯಲ್ಲ ಕರೆಕ್ಟಾಗಿ ನೇರವಾಗೇ ಇರಬೇಕು. ಅದ್ರ ಮೇಲೆ ಈ ಟವಲ್ನ ಈ ರೀತಿಯಾಗಿ ಸಂಪೂರ್ಣವಾಗಿ ಮುಚ್ಚಿಬಿಟ್ಟು ನಾನು ಹೇಳಿದ್ನಲ್ಲ ತಣ್ಣಗಿರುವ ನೀರು ಇರುತ್ತಲ್ಲ ಅದನ್ನು ತಕ್ಕಳಿಸ್ಬೋದು ಬೇಕಾದ್ರೆ ಮೇಲ್ಗಡೆ. ಈ ಥರ ತಕ್ಕಳಿಸಿ ಇಟ್ಟಾಗ ಏನಾಗುತ್ತೆ, ಆ ಫ್ಯಾನ್ ಗಾಳಿ ನೇರವಾಗಿ ಟವಲ್ ಮೇಲೆ ಬೀಸಿ ಆ ಟವಲಲ್ಲಿರುವಂತಹ ತೇವಾಂಶ, ಆ ಕೋಲ್ಡ್ನೆಸ್ ಏನಿರುತ್ತೆ ಅದು ಮನೆಗೆ ಸಂಪೂರ್ಣವಾಗಿ ಸ್ಪ್ರೆಡ್ ಆಗುತ್ತೆ. ಇದನ್ನು ನಾನು ಕೇಳಿ ಮಾಡಿ ತಿಳ್ಕೊಂಡು ನಿಮಗೆ ಎಕ್ಸ್ಪೆರಿಮೆಂಟನ್ನು ತಿಳಿಸ್ತಾ ಇರೋದು. ಸೊ ನಿಮ್ಮ ಮನೇಲಿ ಕಾವು ಏನಾದ್ರು ಈ ರೀತಿ ಹೊಡಿತಾ ಇದ್ದರೆ, ನಿಮ್ಮ ಮನೇಲಿ ಫ್ರಿಜ್ ಇದ್ದರೆ ಅವೈಲಬಿಲಿಟಿ, ಸೊ ದಯವಿಟ್ಟು ಇದನ್ನು ನೀವು ಟ್ರೈ ಮಾಡಿ. ನೀವು ಟ್ರೈ ಮಾಡಿದ್ರೆ ನನ್ನ ಅನಿಸಿಕೆ ನಿಮಗೆ ನಿಜವಾಗ್ಲೂ ಈ ರೀತಿಯ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಈ ಬಿಸಿ ಗಾಳಿಯಿಂದ ನೀವು ತಪ್ಪಿಸ್ಕೋಬೋದು. ಡೈಲಿ ಈ ಥರ ಒಂದು 10 ನಿಮಿಷ 1/4 ಗಂಟೆ ಮಾಡಿದ್ರೆ ನೀವು ಇಡೀ ಸಂಜೆ ತನಕ ಇದೇ ಥರ ಕೋಲ್ಡಾಗಿ ತಂಪಾದ ವಾತಾವರಣದಲ್ಲಿ ಇರ್ಬೋದು. ಈ ವಿಡಿಯೋನ ನಿಮ್ಗೆ ಇಷ್ಟ ಆದರೆ ಮತ್ತೆ ಹೊಸ ಎಕ್ಸ್ಪೆರಿಮೆಂಟ್ ವೀಡಿಯೋಗಳು, ಮನೆ ಮದ್ದುಗಳು, ಇನ್ನತ್ರ ಹೊಸ ವೀಡಿಯೋಗಳನ್ನ ನಾನು ಉಟ್ಕೊಂಡ್ಬರ್ತೀನಿ. ಹಾಗಂತ ಹೇಳ್ತಾ ವೀಡಿಯೋನ ಮುಗ್ತಾ ಇದ್ದೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿಬಿಟ್ರೆ ನಂಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ವೀಡಿಯೋ ಮುಗ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.